ಯಜ್ಞ, ಯಜ್ಞಪುರುಷ, ಯಜ್ಞೇಶ್ವರ, ಯಜ್ಞಭಾವನ, ಯಜ್ಞಭೋಕ್ತ 5 ಭಗವದ್ ರೂಪಗಳು. ಕ್ರಮವಾಗಿ ಆ ಭಗವದ್ ರೂಪಗಳಿಗೆ ಆಹುತಿ ಕೊಡುವಾಗ ಹೇಳುವ ಮಂತ್ರ ಆಶ್ರಾವಯ ಅಸ್ತು ಸ್ರೌಷಟ್ ಯಜ ಯೇ ಯಜಾಮಹೇ ವೌಷಟ್. ಇದನ್ನೇ ತಂ ಯಜ್ಞೇಶಂ ಪಂಚವಿಧಂಚ ಪಂಚಭಿಃ ಶಿಷ್ಟಂ ಯಜುರ್ಭಿಃ ಪ್ರಣತೋಸ್ಮಿ ಯಜ್ಞಂ. ಇದು ಯಜ್ಞದಲ್ಲಿ ಅನುಸಂಧಾನ ಮಾಡಿ 5 ರೂಪಕ್ಕೆ ನಾವು ಆಹುತಿ ಕೊಡಬೇಕು, ಯಜ್ಞ ಮಾಡಬೇಕು. ಆದರೆ ಈ ಅನುಸಂಧಾನ ಇರೋದಿಲ್ಲ ಸಾಧಾರಣವಾಗಿ. ಆದರೆ ಅನುಸಂಧಾನ ಬರಲಿಕ್ಕೋಸ್ಕರ ಪ್ರತಿ ಯಜ್ಞದಲ್ಲಿಯೂ ಒಂದು ಶ್ಲೋಕ ಹೇಳ್ತಾರೆ. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು. ಇದು ಶ್ರಾದ್ದದಲ್ಲಿಯೂ ಹೇಳ್ತಾರೆ, ಯಜ್ಞದಲ್ಲಿಯೂ ಹೇಳ್ತಾರೆ. ಏನರ್ಥ ಇದಕ್ಕೆ? ಚತುರ್ಭಿಶ್ಚ ಚತುರ್ಭಿಶ್ಚ, ಒಂದು ಮಂತ್ರ ಚತುರ್ಭಿ 4 ಅಕ್ಷರದ್ದು. ಚತುರ್ಭಿಶ್ಚ ಚತುರ್ಭಿಶ್ಚ, ಇನ್ನೊಂದು ಮಂತ್ರ ಮತ್ತೆ 4 ಅಕ್ಷರದ್ದು. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ, 3ನೇ ಮಂತ್ರ 2 ಅಕ್ಷರದ್ದು. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ, ಇನ್ನೊಂದು ಮಂತ್ರ ಇದೆ 5 ಅಕ್ಷರದ್ದು. ಹುಯತೆ ಚ ಪುನರ್ದ್ವಾಭ್ಯಾಂ, ಮತ್ತೆ 2 ಅಕ್ಷರದ ಮಂತ್ರ. ಈ 5 ಮಂತ್ರಗಳಿಂದ ಯಾರಿಗೆ ನಾವು ಹೋಮ ಮಾಡ್ತೇವೋ ಸಮಯ ವಿಷ್ಣು ಪ್ರಸೀದತು ಅಂತ, ವಿಷ್ಣು ಪ್ರಸನ್ನನಾಗಲಿ ಅಂತ ಕೊನೆಗೊಂದು ಸಲ ಶ್ಲೋಕ ಹೇಳ್ತೇವೆ. ಅದರಲ್ಲಿರೋದಿದೆ. ಚತುರ್ಭಿಶ್ಚ 4 ಅಕ್ಷರದ ಮಂತ್ರ ಅಂದರೆ ಯಾವುದು? ಆಶ್ರಾವಯ, ಇದು 4 ಅಕ್ಷರದ ಮಂತ್ರ. ಆ ಶ್ರಾವಯ, ಆಶ್ರಾವಯ, ಇದು ಯಜುರ್ವೇದ ಮಂತ್ರ, 4 ಅಕ್ಷರದ್ದು. ಚತುರ್ಭಿಶ್ಚ ಚತುರ್ಭಿಶ್ಚ ಮತ್ತೆ 4 ಅಕ್ಷರದ ಮಂತ್ರ ಅಂದರೆ ಅಸ್ತು ಶ್ರೌಷಟ್. ಅಸ್ತು ಶ್ರೌಷ, ಅರ್ಧ ಅಕ್ಷರ, ಅದು ಲೆಕ್ಕಕ್ಕಿಲ್ಲ, ಸ್ವರ ಸಹಿತವಾಗಿರಬೇಕು. ಅಸ್ತು ಶ್ರೌಷಟ್ 4 ಅಕ್ಷರ. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ 2 ಅಕ್ಷರದ ಮಂತ್ರ ಅಂದರೆ ಯಜ. ಯಜ ಅದೊಂದು ಮಂತ್ರ, 2 ಅಕ್ಷರ. ಪಂಚಭಿರೇವ ಚ 5 ಅಕ್ಷರದ ಮಂತ್ರ ಅಂದರೆ ಯೇ ಯಜಾಮಹೇ. ಯೇ ಯಜಾಮಹೇ, ಯೇ ಯಜಾಮಹೇ 5 ಅಕ್ಷರದ ಮಂತ್ರ. ಹೂಯತೆ ಚ ಪುನರ್ದ್ವಾಭ್ಯಾಂ, ಮತ್ತೆ 2 ಅಕ್ಷರದ ಮಂತ್ರ ಅಂದರೆ ವೌಷಟ್. ವೌಷಟ್ 2 ಅಕ್ಷರ, ಅರ್ಧ ಆಯ್ತದೆ. ಸಮೇ ವಿಷ್ಣು ಪ್ರಸೀದತು. ಅದನ್ನೇ ಅಗ್ನಿದೇವರು ಸ್ತೋತ್ರ ಮಾಡೋದು. ಆಚಾರ್ಯರು ಆ 5 ರೂಪಗಳ ಹೆಸರು ಕೊಟ್ಟಿದ್ದಾರೆ. ಯಜ್ಞ, ಯಜ್ಞಪುರುಷ, ಯಜ್ಞೇಶೋ, ಯಜ್ಞಭಾವನಃ, ಯಜ್ಞಭುಕ್ತೇತಿ ಪಂಚಾತ್ಮ. ಹೀಗೆ 5 ರೂಪ. ಇದು ಅಗ್ನಿದೇವರು ಮಾಡಿದ ಸ್ತೋತ್ರ. ದಕ್ಷ ಪ್ರಜಾಪತಿಯ ಪ್ರಸಂಗದಲ್ಲಿ ಭಗವಂತ ಬಂದಾಗ ಹೀಗೆಲ್ಲ ಸ್ತೋತ್ರ ಮಾಡ್ತಾರೆ. ಆಮೇಲೆ ಪರಮಾತ್ಮ ಪ್ರಸನ್ನನಾಗಿ ಅಲ್ಲೆಲ್ಲರಿಗೂ ಕೂಡ ಒಂದು ಸಂದೇಶ ಕೊಡ್ತಾನೆ. ದಕ್ಷ ಪ್ರಜಾಪತಿಯ ಕಡೆ ಕೆಲವರು ಸೇರಿಕೊಂಡ್ರಿ, ಕೆಲವರು ರುದ್ರನ ಕಡೆ ಸೇರಿಕೊಂಡ್ರಿ, ಪರಸ್ಪರ ಜಗಳಾಡಿದಿರಿ. ಈ ವೈಷ್ಣವರು ಮತ್ತು ಶೈವರು ನೀವಿಬ್ಬರೂ ಪರಸ್ಪರ ಜಗಳಾಡ್ಕೊಂಡು, ಶಿವನ ಭಕ್ತರು ಕೆಲವರು, ದಕ್ಷಿಣ ಕಡೆಯವರೆಲ್ಲ ವೈಷ್ಣವರು. ಈ ರೀತಿ ನೀವು ಜಗಳಾಡ್ಕೊಂಡದ್ರಿಂದ ನಮ್ಮಿಬ್ಬರಲ್ಲಿ ಜಗಳ ಇದೆ ಅಂತ ಮಾತ್ರ ತಿಳ್ಕೊಬೇಡಿ ಅಂತಂತ. ನಾನು ಶಿವ ಜಗಳಾಡಿಲ್ಲ, ನೀವು ಶೈವರು ವೈಷ್ಣವರು ನೀವು ಜಗಳಾಡಿದಿರಿ. ನಾನು ಶಿವ ಬ್ರಹ್ಮ ಯಾವಾಗಲೂ ಏಕಮನಸ್ಕರಾಗಿರ್ತೇವೆ, ನಮ್ಮಲ್ಲಿ ಅಭಿಪ್ರಾಯ ಭೇದ ಇಲ್ಲ. ಆದ್ದರಿಂದ ಈ ಭಕ್ತರ ಜಗಳದಿಂದ ನಮ್ಮಲ್ಲಿ ಜಗಳ ಇದೆ ಅಂತ ತಿಳ್ಕೊಬೇಡಿ. ತ್ರಯಾಣಾಂ 3 ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ. ಏಕಭಾವಾನಾಂ ಅಂದರೆ ಒಂದೇ ಅಭಿಪ್ರಾಯದವರು. ಭಾವ ಅಂದರೆ ಅಭಿಪ್ರಾಯ, ಒಂದೇ ಅಭಿಪ್ರಾಯದವರು ನಾವು. ಯೋ ನಪಶ್ಯತಿ ವೈಭಿಧಾಂ, ನಮ್ಮಲ್ಲಿ ಭೇದ ಚಿಂತನೆ ಮಾಡಬಾರ್ದು. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಅಂತ ಅರ್ಥ ಅಲ್ಲ, ಭೇದ ಚಿಂತನೆ ಮಾಡಬಾರ್ದು ಅಂತಂದರೆ ಅಭಿಪ್ರಾಯ ಭೇದವನ್ನು ಚಿಂತಿಸಬೇಡಿ. ನನ್ನ ಅಭಿಪ್ರಾಯ, ಬ್ರಹ್ಮನ ಅಭಿಪ್ರಾಯ ಮತ್ತು ರುದ್ರದೇವರ ಅಭಿಪ್ರಾಯ ಯಾವಾಗಲೂ ಒಂದೇ ಇರ್ತದೆ. ನಾವು ಏಕಮನಸ್ಕರಾಗಿದ್ದೇವೆ, ನಮ್ಮಲ್ಲಿ ಅಭಿಪ್ರಾಯ ಭೇದ ಇಲ್ಲ. ಹೀಗೆ ಯಾರು ತಿಳ್ಕೊಳ್ತಾರೋ ಅವರಿಗೆ ಮೋಕ್ಷ ಆಗ್ತದೆ. ಸಶಾಂತಿ ಮಧಿಗಚ್ಚತಿ ಅಂಥೇಳಿ ಸ್ಪಷ್ಟವಾಗಿ ಪರಮಾತ್ಮ ಹೇಳಿದ್ದಾನೆ. ಆದರೆ ಇದೇ ಶ್ಲೋಕವನ್ನಿಟ್ಟುಕೊಂಡು ತ್ರಯಾಣಾಂ ಏಕಭಾವಾನಾಂತಿದೆ, 3 ದೇವತೆಗಳು ಒಬ್ಬರೇ. ಯೋ ನಪಶ್ಯತಿ ವೈಭಿಧಂ, ಅವರಲ್ಲಿ ಭೇದ ಚಿಂತನೆ ಮಾಡಬಾರ್ದು, ಐಕ್ಯ ಚಿಂತನೆ ಮಾಡಬೇಕು ಅಂತ ವ್ಯಾಖ್ಯಾನ ಮಾಡಿದವರು ಇದ್ದಾರೆ. ಭೇದ ಚಿಂತನೆ ಮಾಡಬಾರ್ದು ಅಂತಂದರೆ ಬೇರೆ ಬೇರೆಯೇ. ಭೇದ ಚಿಂತನೆ ಮಾಡಬಾರ್ದು ಅಂದರೆ ಅರ್ಥ ಏನು? ಅಭಿಪ್ರಾಯ ಭೇದ ಚಿಂತನೆ ಮಾಡಬಾರ್ದು. ಧ್ರುವರಾಜರ ಚರಿತ್ರೆ ಬಹಳ ಪ್ರಸಿದ್ಧ. ಅದರಲ್ಲಿ
ಮುಖ್ಯವಾಗಿ ಹೇಳಬೇಕಾದದ್ದು ಒಂದು ಮಂತ್ರ, ಭಾಗವತದ ಒಂದು ದಿವ್ಯ ಮಂತ್ರ. ಧ್ರುವ ಮನೆಯಲ್ಲಿ ಅವಮಾನ ಆಯಿತು, ತನಗೆ ಸ್ಥಾನಮಾನ ದೊರೆಯಲಿಲ್ಲ ಅಂತ ತಾಯಿಯ ಮಾತಿನಿಂದ ಕಾಡಿಗೆ ಹೋಗ್ತಾನೆ. ವಾಸುದೇವ ಮಂತ್ರವನ್ನು ಜಪ ಮಾಡಿದ ನಾರದರ ಉಪದೇಶದಿಂದ. ವಾಸುದೇವ ಮಂತ್ರ ಜಪ ಮಾಡಿದಾಗ ಭಗವಂತ ವಾಸುದೇವ ರೂಪಿ ಪರಮಾತ್ಮನೇ ಪ್ರತ್ಯಕ್ಷನಾಗ್ತಾನೆ. ಆಗ ಧ್ರುವರಾಜರು ಮಾಡಿದ ಸ್ತೋತ್ರ ಏನಿದೆ ಅದು ದಿವ್ಯವಾದ ಮಂತ್ರ ಅಂತ ಅದು ಪ್ರಸಿದ್ಧವಾಗಿದೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವರಾಜರು ಹೇಳೋದು, ಸ್ವಾಮಿ ನೀನು ನನ್ನ ಒಳಗಡೆ ಪ್ರವೇಶ ಮಾಡಿ, ಯೋಂತಃ ಪ್ರವಿಶ್ಯ, ಇದೇ ಉಪನಿಷತ್ನಲ್ಲಿಯೂ ಬರ್ತದೆ. ಸಮಾಭಗ ಪ್ರವಿಶ ಸ್ವಾಹ ಅಂತ ಆರಂಭದಲ್ಲೇ ಇದೆ ತೈತ್ರಿಯ ಉಪನಿಷತ್ತು. ಹೇ ಪರಮಾತ್ಮನೇ ನನ್ನೊಳಗೆ ಪ್ರವೇಶ ಮಾಡು ಅಂತಲೇ ಪ್ರಾರ್ಥನೆ. ಸಮಾಭಗ ಪ್ರವಿಶ ಸ್ವಾಹ ಅಂತ ಆಹುತಿ ಕೊಟ್ಟು ದೇವರನ್ನು, ಭಗವಂತನನ್ನು, ವೇದವ್ಯಾಸ ದೇವರನ್ನ ಪ್ರಾರ್ಥನೆ ಮಾಡಬೇಕು. ನನ್ನೊಳಗೆ ನಿಮ್ಮ ಪ್ರವೇಶ ಆಗಲಿ, ಯಾಕೆ ಮುಂದೆ ಪಾಠ ಹೇಳಬೇಕು, ಅಧ್ಯಯನ ಆಗಬೇಕು, ಅದಕ್ಕೆ ನಿಮ್ಮ ಪ್ರವೇಶ ಆಗಬೇಕು ಒಳಗಡೆ. ಅದನ್ನೇ ಯೋಂತಃ ಪ್ರವಿಶ್ಯ, ಧ್ರುವರಾಜನ ಒಳಗಡೆ ಭಗವಂತ ಪ್ರವೇಶ ಮಾಡಿದ. ವಾಗೀಂದ್ರಿಯಾಭಿಮಾನಿಯನ್ನು ಪ್ರೇರಣೆ ಮಾಡಿದ. ಮಮ ವಾಚ ಮಿಮಾಂ ಪ್ರಸುಪ್ತಾಂ, ವಾಗೀಂದ್ರಿಯಾಭಿಮಾನಿಯನ್ನು ಪ್ರೇರಣೆ ಮಾಡಿ, ವಾಗೀಂದ್ರಿಯ ಅಂದರೆ ವಾಗೀಂದ್ರಿಯ ಮಾತ್ರ ಅಲ್ಲ, ಸಕಲೇಂದ್ರಿಯಾಭಿಮಾನಿಗಳನ್ನು ಪ್ರೇರಣೆ ಮಾಡ್ತಾನೆ ಪರಮಾತ್ಮ ಒಳಗೆ ಪ್ರವೇಶ ಮಾಡಿ. ಆಮೇಲೆ ಮಾತು ಬರ್ತದೆ, ಕಣ್ಣು ಕಾಣಿಸ್ತದೆ, ಕಿವಿ ಕೇಳಿಸ್ತದೆ, ಎಲ್ಲ. ಒಳಗೆ ಪ್ರವೇಶ ಆಗದೇ ಇದ್ದರೆ ಏನೂ ಆಗೋದಿಲ್ಲ. ಆದ್ದರಿಂದ ನನ್ನೊಳಗೆ ನೀನು ಪ್ರವೇಶ ಮಾಡು, ಇಂದ್ರಿಯಗಳನ್ನು ಪ್ರೇರಣೆ ಮಾಡು ಅಂತ ಪ್ರಾರ್ಥನೆ. ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್, ಹಸ್ತ ಚರಣ ಶ್ರವಣ ತ್ವಗಾದೀನ್ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ನೀನು ಪ್ರೇರಣೆ ಮಾಡತಕ್ಕವನು. ಪುರುಷಾಯ ತುಭ್ಯಂ, ನಿನಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿದರು. ಇದೇ ಗಾಯತ್ರಿ ಅರ್ಥ. ನನ್ನ ಬುದ್ಧಿಯನ್ನು ಪ್ರಚೋದನೆ ಮಾಡು. ಧಿಯೋ ಯೋನಃ ಪ್ರಚೋದಯಾತ್ ಅಷ್ಟೇ ಅಲ್ಲ, ಧಿಯ ಅಂದರೆ ದೇವತೆಗಳು ಒಳಗೆ ಪ್ರವೇಶ ಮಾಡಿ ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಣೆ ಮಾಡಬೇಕು. ಆಮೇಲೆ ನಮ್ಮಿಂದ ಕಾರ್ಯ ಆಗ್ತದೆ. ಅದಕ್ಕೆ ಅಲ್ಲಿ ಬಹುವಚನ ಹಾಕಿದ್ದಾರೆ, ಧಿಯೋ ಯೋನಃ ಪ್ರಚೋದಯಾತ್. ನಮ್ಮ ಧಿಯ ಅಂದರೆ ಬುದ್ಧಿಗಳನ್ನು ಅಂತ ಅರ್ಥ ಅಲ್ಲ, ಬುದ್ಧಿಯನ್ನು ಪ್ರಚೋದನೆ ಮಾಡು. ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪ್ರೇರಣೆ ಮಾಡು. ಕರ್ಮಾಭಿಮಾನಿ ಇಂದ್ರಿಯಗಳನ್ನು, ಕರ್ಮ ಇಂದ್ರಿಯಗಳ ಅಭಿಮಾನಿಗಳನ್ನು ಪ್ರೇರಣೆ ಮಾಡು. ಹೀಗೆ ಗಾಯತ್ರಿ ಅರ್ಥ ಆ ಶ್ಲೋಕದಲ್ಲಿ ತುಂಬಿದೆ. ಈ ರೀತಿ ಧ್ರುವ ವಾಸುದೇವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು 36,000 ವರ್ಷ ಭೂಮಿಯನ್ನು ಆಳ್ತಾನೆ. 36,000 ವರ್ಷ ಆಳಿ ಆಮೇಲೆ ಇದಿಷ್ಟೇ, ಇದು ನಶ್ವರ ಅಂತ ಭಾವನೆ ತಂದುಕೊಂಡು ಅಸಾರ ಅಂತ ಭಾವಿಸಿ ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಆ ಬದರಿಕಾಶ್ರಮದ ಅಲಕನಂದ ನದಿ ತೀರದಲ್ಲಿ ಅಷ್ಟಾಂಗ ಯೋಗ ನಿರತನಾಗ್ತಾನಂತ. ಏನು ಅಷ್ಟಾಂಗ ಯೋಗ? ಏನು ಮಾಡ್ತಿದ್ದ ಧ್ರುವ? ಅದೇ ಅಷ್ಟಾಂಗ ಯೋಗ. ಮಂಗಳಮಯವಾದ ಅಲಕನಂದ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ. ಇದು ಅಷ್ಟಾಂಗ ಯೋಗದಲ್ಲಿ ನಿಯಮ ಅನ್ನುವ ಯೋಗ. ಸ್ನಾನ ಏನಿದೆ ಅದು ಅಷ್ಟಾಂಗ ಯೋಗ ಅಂದರೆ ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಅಂತಿದೆ. ಅದರಲ್ಲಿ ನಿಯಮ ಅಂತಂದರೆ ಅದು ಒಂದು ಯೋಗ. ಅಷ್ಟಾಂಗ ಯೋಗದಲ್ಲಿ ನಿಯಮ ಅಂದರೆ ಸ್ನಾನಾದಿಗಳು. ಶಿವವಾರ್ವಿಗಾಹ್ಯ ನದಿ ಸ್ನಾನ ಮಾಡ್ತಾ ಇದ್ದ, ಇದು ನಿಯಮ ಅನ್ನೋ ಯೋಗ ಅನುಷ್ಠಾನ ಆಯಿತು. ಆಮೇಲೆ ವಿಶುದ್ಧಕರಣ. ವಿಶುದ್ಧಕರಣ ಅಂದರೆ ನದಿ ಸ್ನಾನ ಮಾಡಿದ್ದು ನಿಯಮ, ಇಂದ್ರಿಯಗಳಿಗೆ ಸ್ನಾನ ಆಗಬೇಕಲ್ಲ. ನದಿ ಸ್ನಾನ ಮಾಡಿದಾಗ ದೇಹಕ್ಕೆ ಸ್ನಾನ ಆಯಿತು ಅಷ್ಟೇ. ಆಮೇಲೆ ಇಂದ್ರಿಯಗಳನ್ನು ಕೂಡ ನಿಗ್ರಹ ಮಾಡಿದ, ಅದು ಯಮ. ನಿಯಮ ಯಮ. ನಿಯಮ ಅಂದರೆ ಸ್ನಾನಾದಿಗಳು, ಯಮ ಅಂದರೆ ಇಂದ್ರಿಯ ನಿಗ್ರಹ. ಅದನ್ನು ಮಾಡಿಕೊಂಡ. ಬದ್ಧಾಸನ, ಆಸನದಲ್ಲಿ ಕೂತ್ಕೊಂಡ. ಇದು ಆಸನ ಅನ್ನುವಂಥ ಯೋಗ. ಯಮ, ನಿಯಮ, ಆಸನ. ಪ್ರಾಣಾಯಾಮ ಮಾಡಬೇಕು. ಆಮೇಲೆ ಪ್ರಾಣಾಯಾಮ ಮಾಡಿದ, ಅದು ಒಂದು ಯೋಗವೇ. ನಿಯಮ, ಯಮ, ಆಸನ, ಪ್ರಾಣಾಯಾಮ. ಆಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ ಅಂತ ಇನ್ನೊಂದು ಯೋಗ ಇದೆ. ಪ್ರತ್ಯಾಹಾರ ಅಂದರೆ ಮನಸ್ಸು ಚಂಚಲ, ಆಗಾಗ್ಗೆ ಲೌಕಿಕದ ಕಡೆ ಹೋಗ್ತಾ ಇರ್ತದೆ. ಒಂದಿಷ್ಟು ದಿವಸ ಮನಸ್ಸನ್ನು ಎಳೆದು ಪರಮಾತ್ಮನ ಕಡೆ ಹಾಕೋದಿದೆಯಲ್ಲ, ಅದಕ್ಕೆ ಪ್ರತ್ಯಾಹಾರ ಅಂತ ಹೆಸರು.
ಅದನ್ನೂ ಮಾಡಿದ ಇವನು. ಇಂದ್ರಿಯಗಳನ್ನೆಲ್ಲ ವಾಪಸ್ ತರ್ತಾ ಇದ್ದ ಬೇರೆ ಕಡೆ ಹೋಗೋದನ್ನು. ಇದು ಧಾರಣ ಅಂದರೆ ಹಾಗೆ ಸ್ಥೂಲವಾದ ಪರಮಾತ್ಮನ ಬ್ರಹ್ಮಾಂಡ ಅನ್ನೋ ಪ್ರತಿಮೆಯಲ್ಲಿ ಮನಸ್ಸನ್ನು ನಿಲ್ಲಿಸೋದು ಧಾರಣ. ಆಮೇಲೆ ಬಿಂಬರೂಪಿ ಪರಮಾತ್ಮನನ್ನು ಚಿಂತನೆ ಮಾಡೋದು, ಅದು ಧ್ಯಾನ. ಆಮೇಲೆ ಸಮಾಧಿ ಅವಸ್ಥೆಗೆ ಹೋಗೋದು. ಅಂದರೆ ಏನು ಹೊರಗಡೆ ಯಾವ ಪ್ರಪಂಚವೂ ಕೂಡ ಎಚ್ಚರಿಕೆಯೇ ಇರೋದಿಲ್ಲ. ಅಸಂಪ್ರಜ್ಞಾತ ಅಂದರೆ ಹೊರಗಿನ ಪ್ರಪಂಚದ ಜ್ಞಾನ ಏನೂ ಇಲ್ಲದಂತೆ ಶರೀರಾಭಿಮಾನವನ್ನು ಬಿಡೋದು. ಆ ರೀತಿ ಮಾಡಿದರೆ ಅಸಂಪ್ರಜ್ಞಾತ ಸಮಾಧಿ. ಅಷ್ಟು ಮಾಡಿಕೊಂಡಿದ್ದ ಧ್ರುವ. ಅದನ್ನು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ನದಿ ಸ್ನಾನ ಮಾಡ್ತಾ ಇದ್ದ, ಇಂದ್ರಿಯ ನಿಗ್ರಹ ಮಾಡಿದ, ಆಸನದಲ್ಲಿ ಕೂತ್ಕೊಂಡ, ಪ್ರಾಣಾಯಾಮ ಮಾಡಿದ, ಜಿತಮರುತು ಪ್ರಾಣಾಯಾಮ ಮಾಡಿದ, ಆಹೃತಾಕ್ಷ ಇಂದ್ರಿಯಗಳೆಲ್ಲ ಹೊರಗೆ ಹೋಗ್ತಕ್ಕಂಥದ್ದನ್ನು ಅಂತರ್ಮುಖಿಯಾಗಿ ಮಾಡಿಕೊಂಡ. ಆಮೇಲೆ ಸ್ಥೂಲವಾದ ಬ್ರಹ್ಮಾಂಡದಲ್ಲಿ ಭಗವಂತ ವ್ಯಾಪಿಸಿದ್ದಾನೆ ಅಂತ ವಿರಾಟ್ ರೂಪ ಶುಕಾಚಾರ್ಯ ಹೇಳಿದ್ದಾರೆ. ಅದನ್ನು ಮನಸ್ಸನ್ನು ಆ ರೂಪದಲ್ಲಿಟ್ಟ, ಅದು ಧಾರಣ. ಆಮೇಲೆ ಭಗವತ್ ಪ್ರತಿರೂಪ ಏತಧ್ಯಾಯನ್, ಒಳಗಡೆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ ಎಲ್ಲ ಮಾಡಿಸ್ತಾನೆ ಅಂತ ಬಿಂಬರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಿದ. ಆಮೇಲೆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿ ದೇಹವನ್ನು ಪರಿತ್ಯಾಗ ಮಾಡ್ತಾನೆ. ಆಗ ವಿಷ್ಣುದೂತರು ಬಂದು ಧ್ರುವನನ್ನು, ನೀನು ದೊಡ್ಡ ಸ್ಥಾನವನ್ನು ಗೆದ್ದಿದ್ದಿ, ಅಲ್ಲಿಗೆ ಬಾ ಅಂತ ಕರ್ಕೊಂಡು ಹೋದರು ವಿಮಾನದಲ್ಲಿ. ಆ ದೂತರು ಹೇಳ್ತಾರೆ, ಧ್ರುವ ದಿವ್ಯವಾಗಿರ್ತಕ್ಕಂಥ ಶಿಂಶುಮಾರ ರೂಪಿ ಪರಮಾತ್ಮ ಇರುವಂಥ ಒಂದು ಪಟ್ಟಣ ನೀನು ಗೆದ್ದಿದ್ದಿ. ಶಿಂಶುಮಾರ ವಾಸ ಶಿಂಶುಮಾರ ಅಂದರೆ ಸಾಕ್ಷಾತ್ ಪರಮಾತ್ಮ. ಆ ಭಗವಂತ ಇರುವಂಥ ಊರು ನಿನಗೆ ಸಿಕ್ಕಿದೆ. ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿಗೆ ಬಾ. ಅದು ಸಾಧಾರಣ ಊರಲ್ಲ. ಶಿಂಶುಮಾರ ಅನ್ನೋ ಭಗವಂತ ಇರುವ ಊರು ಧ್ರುವ ಪಟ್ಟಣ ಅಂತದಕ್ಕೆ ಹೆಸರು. ಅದು ಸಾಧಾರಣ ಊರಲ್ಲ. ಅದು ಎಂಥೆಂಥ ಜ್ಞಾನಿಗಳು ಕೂಡ ಧ್ರುವ ಲೋಕಕ್ಕೆ ಹೋಗ್ತಾರೆ, ಪಟ್ಟಣಕ್ಕೆ ಹೋಗಲ್ಲ. ಲೋಕದ ಮೂಲಕ ಮೇಲಕ್ಕೆ ಹೋಗಿಬಿಡ್ತಾರೆ. ಮೋಕ್ಷಕ್ಕೆ ಹೋಗುವವರು ಕೂಡ ಇದೆಲ್ಲ ಗೊತ್ತಾಗೋದಿಲ್ಲ. ಆಚಾರ್ಯ ಬರೀತಾರೆ, ಜ್ಞಾನಿಗಳು 2 ಥರ ಇದ್ದಾರಂತೆ. 2 ಥರ ಜ್ಞಾನಿಗಳು. ಧ್ರುವನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಶಿಂಶುಮಾರನ ದರ್ಶನ ಮಾಡಿ ಧ್ರುವನನ್ನು ಕಂಡು ಆಮೇಲೆ ಮತ್ತೆ ಮೇಲಿನ ಲೋಕಕ್ಕೆ ಹೋಗಿ ವಾಯುದೇವರ ಲೋಕಕ್ಕೆ ಹೋಗಿ ವಿಷ್ಣುವನ ಹತ್ರ ಹೋಗೋರು ಕೆಲವರು ಶಿಂಶುಮಾರ ಲೋಕಕ್ಕೆ ಹೋಗ್ತಾರಂತಷ್ಟೇ. ಸ್ವಲ್ಪ ಕಡಿಮೆ ಮಟ್ಟದವರು ಲೋಕಕ್ಕೆ ಹೋಗಿರ್ತಾರೆ, ಪಟ್ಟಣಕ್ಕೆ ಹೋಗಲ್ಲ. ಅಂದರೆ ಅವರಿಗೆ ಆ ಪಟ್ಟಣಕ್ಕೆ ಹೋಗುವಷ್ಟು ಯೋಗ್ಯತೆ ಇರಲ್ಲ. ಉತ್ತಮ ಯೋಗ್ಯತೆ ಇದ್ದವರು ಶಿಂಶುಮಾರ ನೆಲೆಸಿದ ಆ ಪಟ್ಟಣಕ್ಕೆ ಹೋಗ್ತಾರೆ. ಅಂಥ ಪಟ್ಟಣದಲ್ಲಿ ನಿನಗೆ ಜಾಗ ಸಿಕ್ಕಿದೆ ಶಾಶ್ವತವಾಗಿರಲಿಕ್ಕೆ. ಒಂದು ಸಲ ಸುಮ್ಮನೆ ಹೋಗೋದೇ ಅಪರೂಪ ಪಟ್ಟಣಕ್ಕೆ. ಲೋಕಕ್ಕೆ ಹೋಗ್ತಾರೆ, ಪಟ್ಟಣಕ್ಕೆ ಹೋಗಲ್ಲ. ನಿನಗೆ ಪಟ್ಟಣದಲ್ಲೇ ವಾಸ, ಅಲ್ಲೇ ಸ್ಥಾನ ಸಿಕ್ಕಿದೆ ನಿನಗೆ. ಬ್ರಹ್ಮದೇವರ ಮುಕ್ತಿ ಆಗೋ ತನಕ ಎಂಥ ಭಾಗ್ಯ ನಿಂದು ಅಂತ ಪ್ರಶಂಸೆ ಮಾಡಿ ಕರ್ಕೊಂಡು ಹೋಗ್ತಾರಂತೆ. ಇದೆಲ್ಲ ಶ್ರೀಮದಾಚಾರ್ಯರು ಬರೀತಾರೆ. ಮತ್ತು ಆ ಪಟ್ಟಣಕ್ಕೆ ಚಂದ್ರ, ಸೂರ್ಯ, ಗ್ರಹ, ನಕ್ಷತ್ರ, ತಾರೆ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾ ಇರ್ತಾರಂತೆ. ಆ ಪಟ್ಟಣಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ. ಮಥುರಾ ಪ್ರದಕ್ಷಿಣೆ ಅಂತ ಒಂದು ಉತ್ತರ ಭಾರತದಲ್ಲಿ ಪದ್ಧತಿ ಇದೆ. ಗೋವರ್ಧನ ಪರಿಕ್ರಮ, ಮಥುರಾ ಪರಿಕ್ರಮ ಅಂತ ಇಡೀ ಮಥುರಾ ಪಟ್ಟಣಕ್ಕೆ ಪ್ರದಕ್ಷಿಣೆ ಬರಬೇಕಂತ. ಆ ರೀತಿ ಕ್ರಮ ಉಂಟು. ಹಾಗೆ ಆ ಧ್ರುವ ಪಟ್ಟಣಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ಗ್ರಹ ನಕ್ಷತ್ರಗಳೆಲ್ಲ ಮೇಲುಗಡೆ. ಅಂಥ ಇದು ಪಟ್ಟಣವನ್ನು ನೀನು ಗೆದ್ದಿದ್ದಿ. ಇದು ಆಚಾರ್ಯ ಬರೀತಾರೆ. ಶಿಂಶುಮಾರ ಲೋಕ ಬೇರೆ, ಧ್ರುವ ಪಟ್ಟಣ ಬೇರೆ. ಕೆಲವರು ಲೋಕಕ್ಕೆ ಹೋಗ್ತಾರೆ, ದೂರದಿಂದ ನೋಡ್ತಾರೆ ಪಟ್ಟಣವನ್ನು. ಕೆಲವರು ಪಟ್ಟಣಕ್ಕೆ ಹೋಗ್ತಾರೆ. ನೀನು ಅಂಥ ಪಟ್ಟಣವನ್ನು ನೀನು ಗೆದ್ದಿದ್ದಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಧ್ರುವರಾಜರನ್ನು ಹೇಳಿ ಅಲ್ಲಿಂದ ಶಿಂಶುಮಾರ ಲೋಕಕ್ಕೆ ಧ್ರುವನನ್ನು ಕರ್ಕೊಂಡು ಹೋದರು ಅನ್ನುವಲ್ಲಿಗೆ ಶ್ರೀಕೃಷ್ಣ. ಶುಕಮಹರ್ಷಿಗಳು ಸ್ವಯಂಭೂ ಮನುವಿನ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಪ್ರಿಯವ್ರತನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಸ್ವಯಂಭೂ ಮನುವಿನ ಜ್ಯೇಷ್ಠ ಪುತ್ರ ವಂಶವನ್ನು ಅಭಿವೃದ್ಧಿಗೊಳಿಸಬೇಕಾದವನು. ಆದರೆ ಪ್ರಿಯವ್ರತ ವಿವಾಹ ಮಾಡಿಕೊಳ್ಳದೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತೇನೆ ಅಂತ ಹೊರಟಿದ್ದ. ಆವಾಗ ಬ್ರಹ್ಮದೇವರು ಉಪದೇಶ ಮಾಡಿ, ನೀನು ವಿವಾಹ ಮಾಡಿಕೋ, ಸನ್ಯಾಸವೂ ಧರ್ಮವೇ, ವಿವಾಹ ಮಾಡಿಕೊಳ್ಳೋದು ಅದು ಧರ್ಮವೇ, ಯಾರಿಗೆ ಯಾವುದು ವಿಹಿತವೋ ಅದು ಧರ್ಮ. ಆದ್ದರಿಂದ ನಮಗೆ ಸನ್ಯಾಸದಲ್ಲಿ ಅಭಿರುಚಿ ಇದೆ ಅನ್ನೋ ಮಾತ್ರದಿಂದ ಅದು ಧರ್ಮ ಆಗ್ತದೆ ಅಂತ ಹಾಗಲ್ಲ.
ನಮಗೆ ಅಭಿರುಚಿ ಯಾವುದರಲ್ಲೂ ಇರಬಹುದು, ಆದರೆ ಯಾರಿಗೆ ಯಾವುದು ವಿಹಿತವೋ ಅದು ಧರ್ಮ. ಆದ್ದರಿಂದ ನೀನು ವಿವಾಹ ಮಾಡಿಕೋ ಅಂತ ವಿವಾಹ ಮಾಡಿಸ್ತಾರೆ. ಆಮೇಲೆ ಪ್ರಿಯವೃತನಿಗೆ ಅಗ್ನಿಧ್ರ ಅನ್ನುವಂಥ ಮಗ ಹುಟ್ಟಿದ. ಅಗ್ನಿಧ್ರನ ಮಗನೇ ನಾಭಿರಾಜ. ನಾಭಿರಾಜನ ಮಗ ಋಷಭನಾಮಕ ಪರಮಾತ್ಮ. ನಾಭಿರಾಜ ಸಂತತಿ ಆಗಬೇಕು ಅಂತ ಯಜ್ಞ ಮಾಡುವಾಗ ಯಜ್ಞಪುರುಷನಾದ ಪರಮಾತ್ಮನೇ ಬಂದು ಏನು ಬರಬೇಕು ಅಂತ ಕೇಳಿದಾಗ ಋತ್ವಿಜರು ಹೇಳಿದರು, ನಿನ್ನಂಥ ಮಗ ಹುಟ್ಟಬೇಕು ಅಂತ ಇವನಿಗೆ ಅಪೇಕ್ಷೆ, ಅದಕ್ಕೆ ಯಜ್ಞ ಮಾಡಿಸ್ತಾ ಇದ್ದೀವಿ ಎಂದರು. ಆವಾಗ ಪರಮಾತ್ಮ ನನ್ನಂಥವನು ನಾನೇ, ಆದ್ದರಿಂದ ಇನ್ನೊಬ್ಬ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾನೇ ಅವತಾರ ಮಾಡಿದ. ಇದೂ ಕೂಡ ಹರಿಸರ್ವೋತ್ತಮತ್ವಕ್ಕೆ ಒಂದು ನಿದರ್ಶನ. ನನಗೆ ನಾನೇ ಸಮಾನ, ನನ್ನಂಥವನು ಮತ್ತೊಬ್ಬ ಇಲ್ಲ, ನಾನೇ ಸ್ವತಂತ್ರ ಅಂತ ಹೇಳಿ ತಾನೇ ಅವತಾರ ಮಾಡ್ತಾನೆ. ಅದು ಋಷಭಾವತಾರ ಅಂತ ಅದಕ್ಕೆ ಹೆಸರು. ಆ ಋಷಭನಾಮಕ ಪರಮಾತ್ಮ ವಿವಾಹ ಮಾಡಿಕೊಂಡ ಜಯಂತಿ ಎನ್ನುವ ಕನ್ಯೆಯನ್ನು. ಆ ಜಯಂತಿ ದೇವಿಯಲ್ಲಿ 100 ಜನ ಮಕ್ಕಳು ಹುಟ್ಟುತ್ತಾರೆ. ಆ 100 ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರನೇ ಭರತ. ಈ ದೇಶವನ್ನು ನಿರ್ಮಾಣ ಮಾಡಿದಂಥವನು. ಆದ್ದರಿಂದ ಇದಕ್ಕೆ ಭಾರತ ವರ್ಷ ಅಥವಾ ಭಾರತ ಖಂಡ ಅಂತ ಹೆಸರು ಬಂತು. ಮೊದಲು ಇದನ್ನು ಆಂಜನಾಭ ವರ್ಷ ಅಂತ ಕರೀತಾ ಇದ್ದರು. ಭರತನಿಂದಾಗಿ ಭಾರತ ವರ್ಷ ಅಂತ ಆಯಿತು. ಪರಮಾತ್ಮ ಹೇಗಿದ್ದ ಅಂದರೆ ಋಷಭನಾಮಕ ಪರಮಾತ್ಮ ಅಂಜನಾಭ ಅಂತ ಅವನಿಗೆ ಹೆಸರು. ಅಂಜನ ಅಂದರೆ ಕಾಡಿಗೆ, ಕಾಡಿಗೆ ಎಷ್ಟು ಕಪ್ಪಿದ್ದಂತೆ ಪರಮಾತ್ಮ. ಅಂಜನ ಸಾಲಿಗ್ರಾಮ ಇದ್ದ ಹಾಗೆ. ಅಂಜನಾಭ ಅಂತ ಅವನಿಗೆ ಹೆಸರು. ಅವನ ಈ ವರ್ಷಕ್ಕೆ, ಈ ಖಂಡಕ್ಕೆ ಆಂಜನಾಭ ವರ್ಷ ಅಂತ ಹೆಸರಿತ್ತು. ಭರತನಿಂದಾಗಿ ಭಾರತ ವರ್ಷ ಅಂತ ಹೆಸರು ಬಂತು. ಈ ಭರತನ ಮಹಿಮೆಯನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ. ಹೇಗೆ ಜೀವನ ಮಾಡಿದ ಭರತ? ಅನೇಕ ಯಜ್ಞ ಯಾಗಗಳನ್ನು ಮಾಡಿಕೊಂಡು ಋಷಭನಾಮಕ ಪರಮಾತ್ಮ ಅವನು ಅವಧೂತನಾಗಿ ಹೋಗಿಬಿಡ್ತಾನೆ. ಕೊನೆಗೆ 100 ಜನ ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆಲ್ಲ ತತ್ವೋಪದೇಶ ಮಾಡಿ, ಅದು ಋಷಭಗೀತ ಅಂತ ಪ್ರಸಿದ್ಧವಾಗಿದೆ. ಕಪಿಲಗೀತ ಅಂತ ಕಪಿಲನಾಮಕ ಪರಮಾತ್ಮ ತಾಯಿಗೂ ಉಪದೇಶ ಮಾಡಿದ್ದು ಕಪಿಲಗೀತ. ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೂ ಉಪದೇಶ ಮಾಡಿದ್ದು ಋಷಭಗೀತ ಅಂತ ಪ್ರಸಿದ್ಧಿ. ಅದರಲ್ಲಿ ಇಷ್ಟೇ ಹೇಳ್ತಾನೆ ಋಷಭನಾಮಕ ಪರಮಾತ್ಮ, ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ದಿವ್ಯವಾದ ತಪಸ್ಸು ಮಾಡಬೇಕು. ತಪಸ್ಸಿಗಾಗಿ ಇರತಕ್ಕಂಥ ದೇಹ ಮನುಷ್ಯ ದೇಹ ಹೊರತು ಭೋಗಕ್ಕೋಸ್ಕರ ಅಲ್ಲ. ಇದು ಸಾಧನ ಶರೀರವಿದು ಅಂತಾರೆ. ಇದು ಸಾಧನ ಶರೀರ, ಬೇರೆ ಯಾವುದೂ ಕೂಡ ಸಾಧನ ಶರೀರ ಅಲ್ಲ. ಅದು ಭೋಗ ಶರೀರ. ಪಶು ಪಕ್ಷಿಗಳು ಅದೆಲ್ಲ, ಇದು ಮಾತ್ರ ಮನುಷ್ಯ ದೇಹ ಸಾಧನ ಶರೀರ. ಆದರೆ ಇದು ಭೋಗಕ್ಕಾಗಿಯೇ ಇರೋದು ಅಂತ ನಮ್ಮ ಕಲ್ಪನೆ ಆಗಿಬಿಟ್ಟಿದೆ. ದಿವ್ಯವಾದ ತಪಸ್ಸು ಮಾಡಲಿಕ್ಕೆ ಈ ಮನುಷ್ಯ ದೇಹವನ್ನು ಉಪಯೋಗ ಮಾಡಿಕೊಳ್ಳಿ. ದಿವ್ಯವಾದ ತಪಸ್ಸು ಅಂದರೆ ಏನು? ಮಹಾತ್ಮರ ಸೇವೆ. ಅದಕ್ಕಾಗಿ ಈ ದೇಹವನ್ನು ಉಪಯೋಗಿಸ್ಕೊಳ್ಬೇಕು. ಮಹಾತ್ಮರ ಸೇವೆ ಅಂತಂದರೆ ಮಹಾತ್ಮರು ಯಾರು ಅಂತ ಪ್ರಶ್ನೆ ಬರ್ತದೆ. ಇದ್ದಾರೆ, ಸಮಚಿತ್ತರಾಗಿರ್ತಾರೆ. ದ್ವಂದ್ವಗಳು ಬಂದಾಗಲೂ ಸಮಚಿತ್ತರಾಗಿರ್ತಾರೆ. ಶಾಂತ ಸ್ವಭಾವದವರಾಗಿರ್ತಾರೆ. ಮಹಾಂತಸ್ಥೆ ಸಮಚಿತ್ತಾ ವಿಮನ್ಯವ ಸುಹೃದ. ಎಲ್ಲರಲ್ಲಿಯೂ ಸುಹೃದ್ಭಾವದಿಂದ ಇರತಕ್ಕಂಥ ಸಾಧುಗಳು ಮಹಾತ್ಮರು. ಅವರ ಸೇವೆಯೇ ಮೋಕ್ಷದ ಬಾಗಿಲು. ಇದನ್ನು ಋಷಭನಾಮಕ ಪರಮಾತ್ಮ ಪ್ರಧಾನವಾಗಿ ಉಪದೇಶ ಮಾಡಿದ್ದಾನೆ. ಇದೇ ಋಷಭಗೀತ ಅಂತ ಪ್ರಸಿದ್ಧವಾದ.